ನಾನು ಹೇಳ್ತಕ್ಕಂಥದ್ದು, ಸದನದಲ್ಲಿ ಒಂದು ಗದ್ದಲ ನಡೆಯಿತು. ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ. ಅಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫೋಟೋ ಇಟ್ಟು ಕಾಂಗ್ರೆಸ್ನವರು, ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸದನದಲ್ಲಿ. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು, ಏನು ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಬಿಜೆಪಿ ಧಿಕ್ಕಾರ ಅಂತ. ಈ ಕಡೆ ನಮ್ಮ ಬಿಜೆಪಿಯವರಲ್ಲ, ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್, ಕಾಂಗ್ರೆಸ್ ಧಿಕ್ಕಾರ ಅಂತ. ಈ ಕಡೆ ಜನತಾದಳದವರು NDA ಅಲ್ವಾ, ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಅವರು ಆಗ್ತಿದ್ರು. ನನಗೆ ಆಶ್ಚರ್ಯ ಎಲ್ಲ ನೋಡಿದೆ. ನನಗೆ ಎಷ್ಟು ಖುಷಿ ಅಂದರೆ, ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದಮೇಲೆ ಅನ್ನೋ ಸಂತೋಷ. ಅದಕ್ಕೆ ನಾನು ಹೇಳಿದ್ದು, ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂತ. ಇಡೀ ದೇಶಕ್ಕೆ ಕೊಟ್ಟರು ಅದನ್ನ. ಈಗ ಇದಿರಲಿ, ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೆದಿದ್ದಾಯ್ತು. ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಅಲ್ಪಕಾಲ ಮುಂದೂಡಿ ಹೊರಗಡೆ ಹೋದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ, ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು. ಅದಾದ್ಮೇಲೆ 12 ನಿಮಿಷ ಆದ್ಮೇಲೆ CT ರವಿ ಅವರು ನಾನೇನು ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಕಡೆಯವರೆಲ್ಲರೂ ಸಭಾಪತಿಯವರಿಗೆ ಕಂಪ್ಲೇಂಟ್ ಕೊಟ್ಟು ಹೋದ್ರು. ಏನಾಯ್ತು ಅಂತ ನಾವು ಕೇಳಿದ್ವಿ. ಏನಿಲ್ಲ ಅಂತ CT ರವಿ ಅವರು ಹೇಳಿದ್ರು. ಅದಾದ್ಮೇಲೆ ಹೊರಗಡೆ ಹೋದ್ರು, ಮತ್ತೆ ಬಂದು ಕುಳಿತರು, ತಿರುಗಿ ಶುರುವಾಯಿತು. ಶುರುವಾದಾಗ ಮತ್ತೆ ಗಲಾಟೆ ಆಯಿತು, ತಿರುಗಿ ಮುಂದೂಡಿ ಹೋದ ಮೇಲೆ ಈ ವಿಷಯ ದೊಡ್ಡದಾಯಿತು. ಅಲ್ಲೇನು ನಡೀತು ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು. ಕಂಪ್ಲೇಂಟ್ ಇವ್ರು ಕೊಟ್ಟರು, ಅವ್ರು ಕೊಟ್ಟರು. CT ರವಿ ಅವರು ಊಟಕ್ಕೆ ಹೋದ್ರು, ನನ್ನನ್ನು ಕರೆದ್ರು, ನಾನು ಹೋಗ್ಲಿಲ್ಲ. ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರಬೇಕಾಗ್ತದೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಅವ್ರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲೇ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಗೂಂಡಾಗಳು ಅಟ್ಯಾಕ್ ಮಾಡಿದ್ರು. ಒಳಗಡೆ ಬಂದ್ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು, ಇಲ್ಲಿ ಬನ್ನಿ ಅಂತ ಪಡಸಾಲೆಗೆ ಕರೆದಿದ್ರಂತೆ. ಅಲ್ಲಿಗೆ ಹೋದ್ರು. ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ, ನಮ್ಮ ಅಕ್ಕ ಅವರ PAಗಳು, ಇನ್ನೂ ಕೆಲವರೆಲ್ಲ ಸೇರ್ಕೊಂಡು ಒಂದು 200 ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಮೈಸಸ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಗೇಟ್ ಹೊಡಿತಾರೆ, ಕೀಳ್ತಾರೆ. ಏನು ಅಂತ ಸಭಾಪತಿಗಳು ಕರೆದ್ರು. CT ರವಿ ಹೇಳಿದ್ದಾರೆ, ಕರೀರಿ ಸ್ವಲ್ಪ ಅಂತ. ನಾನು ಕರೆದ್ರೆ ಫೋನ್ ಎತ್ತಿದ್ರು, ಏನು ಕೊಳೋ ಅಂತಾರೆ, ಏನು ಕೇಳಿಸೋದಿಲ್ಲ. ಇಲ್ಲ, ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಸಭಾಪತಿ ಹೇಳಿದೆ, ಏನು ಸರ್ ಅಟ್ಯಾಕ್ ಮಾಡ್ತಿದ್ದಾರೆ? ಅವರು ADGP ಅವ್ರನ್ನ ಇಮಿಡಿಯೇಟ್ಲಿ ಕರೆಸಿದ್ರು. ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗಲೇ ಗೇಟ್ ಎಲ್ಲ ಒದಿಯೋದು, ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು. ಅವ್ರನ್ನ ಮೆತ್ತಗೆ ಕರ್ಕೊಂಡು ಬಂದ್ವಿ, ಸಭಾಪತಿಯವ್ರ ಮುಂದೆ ಕುಳಿಸಿದ್ವಿ. ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಅವರೆಲ್ಲ ಹೇಳಿದ್ರು, ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ, ನೋಡ್ರಿ ಇದು ಯಾತ್ರಿ ಪೊಲೀಸ್ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕು, ಅದು ನಿಮ್ಮ ಧರ್ಮ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು. ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತೆಗೆಸಿದ್ರು. ಎಲ್ಲರೂ ಏನೋ ಅವರಿಗೆ ಸಿಕ್ಕಿಲ್ಲ. 1 ಗಂಟೆಯಲ್ಲಿ ಆಗಿದ್ದು ಕೊನೆಯಲ್ಲಿ 5 ಗಂಟೆ ತನಕ ಅದು ನಡೆದೋಯ್ತು. 5:15 ಅಷ್ಟೊತ್ತಿಗೆ ಬಂದು ಒಂದು ರೂಲಿಂಗ್ ಕೊಟ್ಟು ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಬಿಡ್ತೇನೆ, ಆಯ್ತಾ? ಇದನ್ನು ಮುಂದುವರಿಸಬಾರ್ದು. ದಿಸ್ ಈಸ್ ಮೈ ರೂಲಿಂಗ್. ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಆದರೆ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಒಂದು ಹೆಣ್ಣು ಮಗಳು ಬಂದು ಮಾತಾಡಿದ್ರೆ ಅವರ ಏನೋ ಬಟ್ಟೆಯನ್ನು ಎಳೆದು ಬಟ್ಟೆ ಎಲ್ಲ ಇದು ಕಿತ್ತು ಬಿಸಾಕಿದ್ರಲ್ಲ ನೀವು ಕಾಂಗ್ರೆಸ್ನವರೇ. ಅದು ಮಹಿಳೆಯರಿಗೆ ಆದ ಅಪಮಾನ ಅಲ್ವಾ? ಅದರ ಬಗ್ಗೆ ಯಾರಾದ್ರೂ ನೀವು ಮಾತಾಡಿದ್ದೀರಾ? ನನಗನ್ನಿಸ್ತಾ ಇರ್ತಕ್ಕಂಥದ್ದು, ಮಾನ್ಯ DCM ಅವರು, ಉಪಮುಖ್ಯಮಂತ್ರಿಗಳು ಅತ್ಯುತ್ಸಾಹ ತೋರಿಸ್ಲಿಕ್ಕೆ ಹೋಗಿ ಈ ಘಟನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ.
ಅವರಿಗೆ ಅತ್ಯುತ್ಸಾಹ ಯಾಕೆ ಬಂತಿದ್ರಲ್ಲಿ? ಯಾವ್ಯಾವುದಕ್ಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ ತಾವು? ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಸಿ ಟಿ ರವಿ ಅವ್ರನ್ನ ಈ ರೀತಿ ಕಬ್ಬಿನ ಗದ್ದೆಯಲ್ಲೆಲ್ಲ ಸುತ್ತಾಡಿಸಿದ್ರಿ, ಅಲ್ಲಿ ಸುತ್ತಾಡಿಸಿದ್ರಿ ಅಂತ ಕೇಳಿದ್ರೆ ಇದು ನನಗೆ ಗೊತ್ತೇ ಇಲ್ಲ ಅಂತಾರೆ. ಮಾನ್ಯ ಗೃಹ ಸಚಿವರು ಕೇಳಿದ್ರೆ ಇಲ್ಲ ನಾನು ಗೊತ್ತಿಲ್ಲ, ನಾನು ಇದನ್ನ ವರದಿ ತರಿಸ್ಕೊಂಡು ನೋಡ್ತೀನಿ ಅನ್ನೋದು ಮಾತಾಡ್ತಾರೆ. ಅಂದಮೇಲೆ ಈ ಪೊಲೀಸ್ನವರ ಹಿಂದೆ ಒಂದು ನಿಮಿಷಕ್ಕೂ ಫೋನ್ ಮಾಡ್ತಿದ್ದವ್ರು ಯಾರು? ಸರ್ಕಾರಕ್ಕೆ ಗೊತ್ತಿಲ್ವಾ? ಒಂದು ಇತ್ಯರ್ಥ ಯಾವತ್ತಾಗಬೇಕಾಗಿತ್ತು? ಸದನದಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅದು ಇತ್ಯರ್ಥ ಆಯ್ತು. ಅದನ್ನ ಇಷ್ಟೊಂದು ಇದು ಮಾಡಿ ಈಗ CID ಕೊಡ್ತೀವಿ, ಏನೇನೋ ಮಾಡ್ತಿರಂತ ಮಾಡ್ರಿ, ಏನಾಗದಿದೆ ಅದು? ಆದ್ರೆ ಇಷ್ಟೊಂದು ಇದನ್ನು ಬೆಳೆಸ್ಕೊಂಡು ಹೋಗೋದ್ರ ಉದ್ದೇಶ ಏನು? ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು. ಅವರಿಗೆ ಅಪಮಾನ ಮಾಡಿದ್ದೀರಿ, ಅವರ ನಡತೆ ನಮಗೆ ಇಡಿಸಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಿರಿ, ಉಪಮುಖ್ಯಮಂತ್ರಿಗಳು ಹೇಳಿದಿರಿ. ಆದ್ದರಿಂದ ಇದು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು, ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು, ಆ ಕಾರಣದಿಂದ ನೀವು ಕ್ಷಮೆನೂ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ. ನೀವು ಕಾಂಗ್ರೆಸ್ ಖಾತೆಯಿಂದ ನೀವು ಹಣ ಕೊಟ್ಟಿದ್ರೆ ನಮ್ದೇನೋ ಅಭ್ಯಂತರ ಇಲ್ಲ, ಅಪವಾದ ಇಲ್ಲ. ಸರ್ಕಾರದಿಂದ ನೀವು ಮಾಡ್ತಿದ್ದೀರಿ ಅಂತಂದ್ರೆ ಇದು ದೊಡ್ಡ ತಪ್ಪನ್ನ ನೀವು ಮಾಡ್ತಾ ಇದ್ದೀರಿ. ಈ ರೀತಿ ವೆಚ್ಚ ಮಾಡ್ತಕ್ಕಂಥ ಅವಶ್ಯಕತೆ ಈ ರಾಜ್ಯಕ್ಕೆ, ದೇಶಕ್ಕೆ ಇಲ್ಲ. ಜನರ ಟ್ಯಾಕ್ಸ್ ಹಣವನ್ನ ಈ ರೀತಿ ನೀವು ಪೋಲ್ ಏನಾದರೂ ಮಾಡಿದ್ರೆ ಸೀದಾ ನಾನು ಇದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧನಿದ್ದೇನೆ.